ಅದು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ಅದು ಯಾರೇ ಆಗಿರ್ಲಿ, ಎಂಟಿ ಆಗಿರ್ಲಿ, ಒಬ್ಬ ಸ್ಟಾರ್ ಬಗ್ಗೆ ಮಾತಾಡ್ಬೇಕಾದ್ರೆ, ಒಬ್ಬ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಆತರ ಮಾತಾಡ್ತಾರೆ. ಅವ್ರ ಮನೆಗಳಲ್ಲಿ ಹೆಣ್ಮಕ್ಳು ಇರ್ತಾರೆ. ಇದನ್ನ ಇಲ್ಲೇ ನಿಲ್ಲಿಸಿ ಫ್ಯಾನ್ಸ್ಗೂ ಒಳ್ಳೇದು, ಅಥವಾ ನಮ್ಮ ಫಸ್ಟ್ ಆಫ್ ಆಲ್ ಈ ವಿಚಾರದಲ್ಲಿ ನಮ್ಮ ಕರ್ನಾಟಕಕ್ಕೆ ಅಗೌರವ. ನಾವು ಕೂಡ ದರ್ಶನ್ ಅಭಿಮಾನಿನೇ. ಈ ತರ ಯಾವುದೇ ದೊಡ್ಡ ಮನೆ ಅಂತ ಬಂದ್ಮೇಲೆ ದೊಡ್ಡ ಮನೆ ಯಾವತ್ತಿಗೂ ದೊಡ್ಡ ಮನೆನೇ. ಪುನೀತ್ ಸರ್ ಆಗ್ಬೋದು, ಅವ್ರ ಮನೆತನ ಆಗ್ಬೋದು, ಅವರೆಲ್ಲ ಮಾಡಿರೋ ಕೆಲಸಗಳಾಗ್ಲಿ ಅವರು ನಮಗೆ ಮಾದರಿ. ಅಶ್ವಿನಿ ಮೇಡಮ್ಗೂ ಗೆಟ್ಟೆಸ್ಟು, ಈ ದರ್ಶನ್ಗೂ ಗೆಟ್ಟೆಸ್ಟು ಇದೆಲ್ಲ ಮಾತಾಡಿದ್ರೆ ಆ ಥರ ಎಲ್ಲ ಮಾತಾಡೋದು ತಪ್ಪು. ತುಂಬಾ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಕೆಟ್ಟಾಗಿ ಮಾತಾಡೋದು ಅದು ಬಂದು ತಪ್ಪು, ತುಂಬಾ ತಪ್ಪಾಗಿರ್ತಾ ಇದೆ. ಅದು ಆಕ್ಚುಲಿ ಇವಾಗ ಯಾರೋ ಒಬ್ರು ಸ್ಟಾರ್ ಇಂದ ಅವರು ಹೆಸರು ಹೇಳ್ಕೊಂಡು ಅವ್ರಿಗೂ ಒಂದು ಕೆಟ್ಟ ಹೆಸರು ಬರುತ್ತೆ. ಆಕ್ಚುಲಿ ಇವಾಗ ಬಂದು ಎಲ್ಲಾ ರೀತಿಯಾಗಿ ಒಂದು ಕನ್ನಡ ಇಂಡಸ್ಟ್ರಿ ಅಂದ್ರೆ ಎಲ್ಲ ಒಂದೇ ಅನ್ನೋ ರೀತಿ ಅಂತ ದೊಡ್ಡ ಮನೆ ಯಾವತ್ತೂ ಹೇಳ್ಕೊಂಡ್ ಬಂದಿದ್ದು. ಇಂಡಸ್ಟ್ರಿ ಅವರೆಲ್ಲ ಬಂದು ನಮ್ಮ ಮನೆಯವರು, ನಮ್ಮ ಕುಟುಂಬದವರು ಅಂತ ಹೇಳ್ಕೊಂಡ್ ಬಂದಿರೋರು. ಅಂತವ್ರ ಮನೆ ಬಗ್ಗೆ ಆತರ ಮಾತಾಡ್ಬೇಕಾದ್ರೆ ಒಂದು ತಿಳ್ಕೊಂಡು ಮಾತಾಡ್ಬೇಕು. ಇವಾಗ ಅವ್ರು ಮಾತಾಡಿರೋದು ಬಂದು ಗಜಪಡೆ ಅಂದ್ಬಿಟ್ಟೆ ಒಂದು ಇದ್ರಲ್ಲೇ ಮಾತಾಡಿರೋದು. ಸಮಾಜದಲ್ಲಿ ಅವ್ರಿಗೆ ಈ ಥರ ಅಗೌರವ ತೋರಿದ್ರೆ ಬೇರೆ ಇದೊಂದು ಕಾಣ್ತಾ ಇದೆ. ಈ ಥರ ತುಂಬ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳುಗಳಿಗೆ ಈ ಥರ ಅಗೌರವ ತೋರೋದು, ಯಾವುದೋ ಒಂದು ಫಂಕ್ಷನ್ಗಳಿಗೆ ಹೋದ್ರೆ ಅವ್ರಿಗೇನೋ ಒಂದು ಮುತ್ತೈದೆ ಅದು ಇದು ಅಂತ ಏನೇನೋ ಇದೆ. ಅವ್ರ ಮನೆ ಹೆಣ್ಮಕ್ಳು ಇವಾಗ ಯಾಕಂದ್ರೆ ಅವ್ರ ಮನೇಲಿ ಗಂಡ ಸತ್ತವ್ರು, ಅವ್ರ ತಾಯಿ ಆಗಿರ್ಬೋದು, ಅವ್ರ ತಂಗಿ, ಅಕ್ಕ, ತಂಗಿ ಯಾರೇ ಆಗಿರ್ಬೋದು, ಅವ್ರ ಬಂದು ಇವಾಗ ಎಲ್ಲೂ ಯಾವುದೇ ಫಂಕ್ಷನ್ಗಳಿಗೆ ಹೋಗಲ್ವಾ? ಅವ್ರು ಯಾವುದೋ ಒಂದು ಶುಭ ಕಾರ್ಯಗಳು ಅಟೆಂಡ್ ಮಾಡಲ್ವಾ? ಇವಾಗ ಅವ್ರ ಮನೇಲಿ ಯಾವುದೇ ಒಂದು ಮದುವೆ ಆಗಲ್ವಾ? ಎಲ್ಲದಕ್ಕೂ ಅವ್ರು ಹೋಗ್ತಾ ಇರ್ತಾನೆ. ಅದಕ್ಕೆ ಒಂದು ಪುನೀತ್ ರಾಜ್ಕುಮಾರ್ ಅಂತ ಒಂದು ಸಾಧನೆ ಮಾಡಿ ಹೋಗಿದ್ದಾರೆ. ಅಂತ ಒಬ್ಬ ವ್ಯಕ್ತಿಗೆ, ಅಂತ ಒಂದು ವೈಫ್ಗೆ ಈ ತರ ಒಂದು ಮಾತು ಹೇಳೋದು ಅಕ್ಷಮ್ಯ ಅಪರಾಧ. ಇದನ್ನ ಈ ಥರನೆಲ್ಲ ಇಲ್ಲೇ ಸ್ಟಾಪ್ ಮಾಡಿ ದಯವಿಟ್ಟು. ನಾನು ಕೂಡ ಒಬ್ಬ ದರ್ಶನ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಅಶ್ವಿನಿ ಮೇಡಮ್ ಅವ್ರದ್ದು ವಿಚಾರ ಎತ್ಕೊಂಡು ಅವ್ರಿಗೆ ಅಗೌರವ ತರೋದು ಅಥವಾ ಅವರ ಪದ ಬಳಸಬಾರ್ದು, ಅದೆಲ್ಲ ಅವರು ಏನೋ ಆಯ್ತು, ಏನೋ ಆಗೋಗಿದೆ, ಅವರು ಸಮಾಜದಲ್ಲಿ ಬದುಕಲೇಬಾರ್ದಾ? ಖಂಡಿತ ತಪ್ಪು. ಇದನ್ನ ಇಲ್ಲೇ ದಯವಿಟ್ಟು ಎಲ್ಲ ಸ್ಟಾಪ್ ಮಾಡಬೇಕು. ಯಾವ ಪುನೀತ್ ರಾಜ್ಕುಮಾರ್ ಅವರ ಹೆಸರೇ ಒಂದು ನಮ್ಗೆಲ್ಲ ಶಕ್ತಿ. ಅವರ ಒಂದು ಹೆಸರು ಕೇಳ್ದಂಗೆ ಒಂದು ಮೈಯೆಲ್ಲ ವೈಬ್ರೇಷನ್ ಶುರು ಆಗುತ್ತೆ. ಆ ತರ ಒಬ್ಬ ಒಂದು ವ್ಯಕ್ತಿಗೆ ಒಂದು ಅವರ ಮಿಸಸ್ ಈ ತರ ಹೇಳಿರೋದು ತುಂಬಾ ಕ್ಷಮ್ಯ ಅಪರಾಧ ಅಂತ ಹೇಳ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ದೇವರು ಅಂದ್ರೆ ಅವರು ಪತ್ನಿಯಾಗಿ ಅವ್ರು ಏನೇನು ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಈ ಅಭಿಮಾನಿಗಳು ಸುಮ್ಮನೆ ಗಾಯಕ ಬರ್ತಾ ಇದ್ದೀರಾ, ಅವರವರ ಅಪೋಸಿಟ್ ಮಾತಾಡಿ. ನಾವು ಕೂಡ ದರ್ಶನ್ ಅಭಿಮಾನಿನೇ. ಈ ತರ ಯಾವುದೇ ದೊಡ್ಡ ಮನೆ ಅಂತ ಬಂದ್ಮೇಲೆ ದೊಡ್ಡ ಮನೆ ಯಾವತ್ತಿಗೂ ದೊಡ್ಡ ಮನೆನೇ. ಅದಕ್ಕೆ ಒಂದು ಪುನೀತ್ ರಾಜ್ಕುಮಾರ್ ಅಂತ ಒಂದು ಸಾಧನೆ ಮಾಡಿ ಹೋಗಿದ್ದಾರೆ. ಅಂತ ಒಬ್ಬ ವ್ಯಕ್ತಿಗೆ, ಅಂತ ಒಂದು ವೈಫ್ಗೆ ಈ ತರ ಒಂದು ಮಾತು ಹೇಳೋದು ಅಕ್ಷಮ್ಯ ಅಪರಾಧ. ಇದನ್ನ ಈ ಥರನೆಲ್ಲ ಇಲ್ಲೇ ಸ್ಟಾಪ್ ಮಾಡಿ ದಯವಿಟ್ಟು. ನಾನು ಕೂಡ ಒಬ್ಬ ದರ್ಶನ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಬ್ರೋ, ಈಗ RCB ಸೋಲೋದಕ್ಕೆ ಅಶ್ವಿನಿ ಮೇಡಮ್ ಅಂತ ಕಾರಣ ಹಂಗಂತ ಹೇಳ್ಬಿಟ್ಟು ಪೋಸ್ಟ್ ಎಲ್ಲ ಹಾಕಿದ್ದಾರೆ, ಏನ್ ಹೇಳ್ತೀರಾ ಸರ್? ಇದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ವಿಚಾರ ನಡೀತಾ ಇದೆ. ಇದು ಫಸ್ಟ್ ಆಫ್ ಆಲ್ ಆಟಗಾರರು ಅವ್ರು ಆಟ ಆಡ್ತಾರೆ. ಇದಕ್ಕೆ ಯಾವುದೋ ಒಂದು ಅಶ್ವಿನಿ ಮೇಡಮ್ನಾಗಲಿ ಅಥವಾ ಬೇರೆ ಹೀರೋಗಳು ಮಾತಾಡಿದ್ದು ಅದು ಇದು ಅಂತ ಇದನ್ನು ತಪ್ಪಾಗಿ ಮಾತಾಡಬಾರ್ದು. ಫಸ್ಟ್ ಆಫ್ ಆಲ್ ಆಟಗಾರರು ಅವ್ರ ಆಟ ಆಡಬೇಕು. ಅವರೇ ಸರಿಯಾಗಿ ಆಡ್ತಾ ಇಲ್ಲ. ಕೋಟಿ ದುಡ್ಡುಗಳನ್ನ ತಗೊಂಡು ಇವರು ಸರಿಯಾದ ಅವ್ರ ಪ್ರತಿಭೆನ ಅವ್ರು ತೋರಿಸ್ತಿಲ್ಲ. ಇಲ್ಲಿ ಬಂದು ಅಶ್ವಿನಿ ಮೇಡಮ್ ಅವರು ಪಾಪ ಅವರು ಕರೆದು ಇನ್ವೈಟ್ ಮಾಡಿದ್ರು, ಅವ್ರು ಗೌರವವಾಗಿ ಹೋಗಿದ್ರು, ಅವ್ರು ಭಾಗವಹಿಸಿದ್ರು. ಇದಕ್ಕೆ ಮಹಿಳೆಯರಿಗೆ ಅಪಮಾನ ಮಾಡೋದು ಸರಿಯಲ್ಲ. ಇದು ಮೊದಲಾಗಿ ಈ ನಮ್ಮ ಆಟಗಾರರು ಸರಿಗಿಲ್ಲ, RCB ಮ್ಯಾನೇಜ್ಮೆಂಟೇ ಸರಿಗಿಲ್ಲ. ಅವರು ಫಸ್ಟು ಈ ಆಟಗಾರನ ಯೂಸ್ ಮಾಡ್ಕೊಳ್ಳೋಕೆ ಬರ್ತಿಲ್ಲ. ಫಸ್ಟ್ ಆಫ್ ಆಲ್ ಕ್ಯಾಪ್ಟನ್ಸಿನೇ ಸರಿಗೆ ಮಾಡ್ತಿಲ್ಲ. ಯಾವ ಬೌಲರ್ನ ಎಲ್ಲಿ ಯೂಸ್ ಮಾಡಬೇಕು ಅಥವಾ ಯಾವ ಥರ ರೊಟೇಟ್ ಮಾಡಬೇಕು ಅದೇ ಗೊತ್ತಿಲ್ಲ. ಸುಮ್ಮನೆ ಮಂಗ್ ನೋಡ್ಕೊಂಡು ನಿಂತಿರ್ತಾರೆ. ಈ ವಿಚಾರದಿಂದ ಅಶ್ವಿನಿ ಮೇಡಮ್ನ ತಗೊಬಂದು ಒಂದು ಮಹಿಳೆಗೆ ಅಗೌರವ ತೋರೋದಾಗಲಿ ಅಥವಾ ಈ ವಿಚಾರದಲ್ಲಿ ಯಾರೋ ಬೇರೆ ಫ್ಯಾನ್ಸ್ಗಳು ಹೊಡೆದಾಡ್ಕೊಂಡು ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ಅಂತ ಯಾರು ಇಲ್ಲ. ಅವರು ಚೆನ್ನಾಗೇ ಇರ್ತಾರೆ. ಅದರಿಂದ ಇದನ್ನ ಇಲ್ಲೇ ನಿಲ್ಲಿಸಿ ಫ್ಯಾನ್ಸ್ಗೂ ಒಳ್ಳೇದು, ಅಥವಾ ನಮ್ಮ ಫಸ್ಟ್ ಆಫ್ ಆಲ್ ಈ ವಿಚಾರದಲ್ಲಿ ನಮ್ಮ ಕರ್ನಾಟಕಕ್ಕೆ ಅಗೌರವ. ಪುನೀತ್ ಸರ್ ಆಗ್ಬೋದು, ಅವ್ರ ಮನೆತನ ಆಗ್ಬೋದು, ಅವರೆಲ್ಲ ಮಾಡಿರೋ ಕೆಲಸಗಳಾಗಲಿ ಅವರು ನಮಗೆ ಮಾದರಿ. ಈ ಯುವಕರುಗಳಿಗೂ ಏನು ನಡಿಬೇಕು, ಏನು ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟವ್ರೆ. RCB ಮೇಲೆ ನಮ್ಗೆ ಗೌರವ ಇದೆ, ಯಾವತ್ತೂ ಅದು ಕಮ್ಮಿ ಆಗಲ್ಲ. ಫಸ್ಟು RCB ಮ್ಯಾನೇಜ್ಮೆಂಟು ಆಟಗಾರರು ಸರಿಯಾಗಿ ಆಡಬೇಕು. ಆಟಗಾರನ ಯೂಸ್ ಮಾಡ್ಕೊಳ್ಳೋ ಅಂತ ಕ್ಯಾಪ್ಟನ್ಸಿ ಸರಿಗಿಲ್ಲ. ಕೊಹ್ಲಿ ಒಬ್ಬರೇ ಏನಾಡ್ತಾರೆ, ಬರೀ ಟೀಮಲ್ಲಿ ಕೊಹ್ಲಿ ಮೇಲೆ ನಿಂತಿರುತ್ತೆ ಟೀಮು. ಕೊಹ್ಲಿ ಒಬ್ಬರೇ ಆಡಿದ್ರೆ ಸಾಕ, 11 ಜನ ಸೇರಿ 11 ಜನನು ಆಟ ಆಡಿದ್ರೇನೆ ಟೀಮ್ ಆಗೋದು, ಗೆಲ್ಲೋದು. ಇದನ್ನ ಹೇಳ್ತಾ ಈ ವಿಚಾರದಲ್ಲಿ ಅಶ್ವಿನಿ ಮೇಡಮ್ ಅವ್ರದ್ದು ವಿಚಾರ ಎತ್ಕೊಂಡು ಅವ್ರಿಗೆ ಅಗೌರವ ತರೋದು ಅಥವಾ ಅವರ ಪದ ಬಳಸಬಾರ್ದು, ಅದೆಲ್ಲ ಅವರು ಏನೋ ಆಯ್ತು, ಏನೋ ಆಗೋಗಿದೆ, ಅವರು ಸಮಾಜದಲ್ಲಿ ಬದುಕಲೇಬಾರ್ದಾ? ಸಮಾಜದಲ್ಲಿ ಅವ್ರಿಗೆ ಈ ಥರ ಅಗೌರವ ತೋರಿದ್ರೆ ಬೇರೆ ಇದೊಂದು ಕಾಣ್ತಾ ಇದೆ. ಈ ಥರ
ತುಂಬ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳುಗಳಿಗೆ ಈ ಥರ ಅಗೌರವ ತೋರೋದು, ಯಾವುದೋ ಒಂದು ಫಂಕ್ಷನ್ಗಳಿಗೆ ಹೋದ್ರೆ ಅವ್ರಿಗೇನೋ ಒಂದು ಮುತ್ತೈದೆ ಅದು ಇದು ಅಂತ ಏನೇನೋ ಇದೆ ಎಲ್ಲ ಗೊತ್ತಿರೋದೆ. ಇದನ್ನ ದಯವಿಟ್ಟು ಜನಗಳು ಈ ವಿಚಾರದಲ್ಲಿ ಫ್ಯಾನ್ಸ್ಗಳು ಫಸ್ಟ್ ಆಫ್ ಆಲ್ ಇದನ್ನ ಆ ವಿಚಾರಕ್ಕೆ ಇಲ್ಲಿ ತಗೊಬರೋದು ಏನು ಮಾತಾಡಬಾರ್ದು. ಫಸ್ಟ್ ಆಫ್ ಆಲ್ ಇದು ಸರಿಗಿಲ್ಲ. ಇದನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು ಬ್ರೋ. ನಮಸ್ಕಾರ. ಇವಾಗ ಒಂದು ಕಂಟೆಂಟ್ ಪಾಸ್ ಆಗ್ತದೆ. ಅಶ್ವಿನಿ ಮೇಡಮ್ ಅವ್ರಿಗೆ ಒಂದು ಕೀಳಾಗಿ ಒಂದು ಗಂಟಕ್ಕ ಮಂಡ್ಯ ಹತ್ರ ಬಂದು ಇದು ಮಾಡಿದ್ರು ಅಂದ್ಬಿಟ್ಟು ಆಕ್ಚುಲಿ ನಾವ್ ಹೇಳೋದಂಗೆ ಸರ್, ಇವಾಗ ಅವರೆಲ್ಲ ಒಂದು ಒಳ್ಳೆ ಕಾರ್ಯಗಳು ಹೋಗ್ತಾರೆ, ಶುಭ ಕಾರ್ಯಗಳು ಹೋಗ್ತಾರೆ. ಯಾಕಂದ್ರೆ ದೊಡ್ಡ ಮನೆಯಿಂದ ಏನು ಅಂದ್ರೆ ದೊಡ್ಡ ಮನೆ ಸೊಸೆಯಾಗಿ ಅವ್ರ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಪಕ್ಷಿಯಾಗಿ ಅವ್ರು ಏನು ಒಳ್ಳೆ ಕಾರ್ಯಗಳು ಮಾಡ್ಬೇಕು, ಆ ಒಳ್ಳೆ ಕಾರ್ಯಗಳು ಮಾಡ್ತಾರೆ. ಆ ಒಳ್ಳೆ ಕಾರ್ಯಗಳ ಬಗ್ಗೆ ಎದ್ದು ಮಾತಾಡ್ತಾ ಇಲ್ಲ. ಇದು ಯಾವ್ದೋ ಒಂದು RCB ಅವರು ಇವಾಗಿಂದ ನಿನ್ನೆ ಮೊನ್ನೆಯಿಂದ ಅಲ್ಲ, ಆಕ್ಚುಲಿ ಅವ್ರು 16 ವರ್ಷದಿಂದ ಸೋಲ್ತಾರೆ ಬಂದಿರೋರು. ಇವಾಗ ಯಾವ್ದೋ ನಿನ್ನೆ ಮೊನ್ನೆ ಯಾಕಂದ್ರೆ ಅವ್ರು ಇನ್ವೈಟ್ ಬಂದಿರೋದಕ್ಕೆ ಆಕ್ಚುಲಿ ಹೋಗಿರೋದು ಅವರು. ಇದರಿಂದ ಬಂದು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಕೆಟ್ಟಾಗಿ ಮಾತಾಡೋದು ಅದು ಬಂದು ತುಂಬಾ ತಪ್ಪಾಗಿರ್ತಾ ಇದೆ. ಅದು ಆಕ್ಚುಲಿ ಇವಾಗ ಯಾರೋ ಒಬ್ರು ಸ್ಟಾರ್ ಇಂದ ಅವರು ಹೆಸರು ಹೇಳ್ಕೊಂಡು ಅವ್ರಿಗೂ ಒಂದು ಕೆಟ್ಟ ಹೆಸರು ಬರುತ್ತೆ. ಆಕ್ಚುಲಿ ಇವಾಗ ಬಂದು ಎಲ್ಲಾ ರೀತಿಯಾಗಿ ಒಂದು ಕನ್ನಡ ಇಂಡಸ್ಟ್ರಿ ಅಂದ್ರೆ ಎಲ್ಲ ಒಂದೇ ಅನ್ನೋ ರೀತಿ ಅಂತ ದೊಡ್ಡ ಮನೆ ಯಾವತ್ತೂ ಹೇಳ್ಕೊಂಡ್ ಬಂದಿದ್ದು. ಇಂಡಸ್ಟ್ರಿ ಅವರೆಲ್ಲ ಬಂದು ನಮ್ಮ ಮನೆಯವರು, ನಮ್ಮ ಕುಟುಂಬದವರು ಅಂತ ಹೇಳ್ಕೊಂಡ್ ಬಂದಿರೋರು. ಅಂತವ್ರ ಮನೆ ಬಗ್ಗೆ ಆತರ ಮಾತಾಡ್ಬೇಕಾದ್ರೆ ಒಂದು ತಿಳ್ಕೊಂಡು ಮಾತಾಡ್ಬೇಕು. ಇವಾಗ ಅವ್ರು ಮಾತಾಡಿರೋದು ಬಂದು ಗಜಪಡೆ ಅಂದ್ಬಿಟ್ಟೆ ಒಂದು ಇದ್ರಲ್ಲೇ ಮಾತಾಡಿರೋದು. ಇದರಿಂದ ಬಂದು ಇವಾಗ ದರ್ಶನ್ ಅವ್ರಿಗೂ ಒಂದು ಇದಾಗುತ್ತೆ. ಅದು ಹೌದು, ಎಲ್ಲರಿಗೂ ಒಂದು ಕೆಟ್ಟ ಹೆಸರು ಬರುತ್ತೆ. ಆಕ್ಚುಲಿ ಅದು ಬಂದು ಅವ್ರವ್ರು ಇದ್ದ ಬಂದು ಅಂತ ಪುನೀತ್ ಅವರು ಒಂದು ಒಳ್ಳೆ ಕಾರ್ಯಗಳು ಮಾಡಿ ಅವರೇ ಇವಾಗಿಲ್ಲ. ನಮ್ಮ ಹತ್ರ ಮಾನಸಿಕವಾಗಿ ಇಲ್ಲ ಅವರು. ನಮ್ಮ ಇದ್ರಲ್ಲಿ ಎಲ್ಲಾ ಇದ್ರಲ್ಲೂ ಇದಾರೆ ಅವರು. ಫಿಸಿಕಲ್ ಆಗಿಲ್ಲ ಹೊರತು ನಮ್ಮ ಹತ್ರ ಎಲ್ಲಾ ಇದ್ರಲ್ಲೂ ಇದಾರೆ ಅವರು. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಯೋಚನೆ ಮಾಡಿ ಒಂದು ಇದ್ರಲ್ಲಿ ಮಾತಾಡ್ಬೇಕು. ಇವಾಗ RCB ಅವರು ಗಿದ್ರು ಸೋತ್ರು ಏನಾದ್ರು ನಾವ್ ಹೇಳ್ತೀವಿ RCB ಇದು ಅಂತಾನೆ ನಾವ್ ಹೇಳೋದು. ಅದು ಇದನ್ನ ಸೆಂಟ್ರಲ್ ಅವ್ರು ತರಬಾರ್ದು. ಇದು ಅವ್ನಿಗೆ ಕಿಡಿಗೇಡಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕಿಡಿಗೇಡಿಗಳಿಗೆ ಇವಾಗ ಆಲ್ರೆಡಿ ನಾವು ದೊಡ್ಡ ಮನೆ ಇದ್ರ ಕಡೆಯಿಂದ ಬಂದು ಒಂದು ಕಂಪ್ಲೇಂಟ್ ರೈಸ್ ಮಾಡಿದೀವಿ. ಅವ್ರು ನಮ್ಗೆ ಸಿಕ್ಕಿದ್ರೆ ನಾವ್ ಏನಿದೆಯೋ ಅವ್ರು ಏನ್ ಇದ್ ಮಾಡ್ಬೇಕು ಇದನ್ನ ನಾವು ಮಾಡ್ತೀವಿ. ದೊಡ್ಡ ಮನೆ ಕಡೆಯಿಂದ ನಾವು ಮಾಡ್ತೀವಿ ಅದನ್ನ. ಅದು ಒಬ್ಬರಿಗೆ ಮಾಡೋದ್ರಿಂದ ನಾವು ಎಲ್ಲರಿಗೂ ನಾವು ಅದನ್ನ ತೋರಿಸ್ಬೇಕು ಅಂತ ನಾವು ಪ್ರತಿಬಿಂಬವಾಗಿ ಮಾಡ್ತಾ ಇದೀವಿ ನಾವು. ಆಕ್ಚುಲಿ ಅದು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ಅದು ಯಾರೇ ಆಗಿರ್ಲಿ, ಎಂಟಿ ಆಗಿರ್ಲಿ, ಒಬ್ಬ ಸ್ಟಾರ್ ಬಗ್ಗೆ ಮಾತಾಡ್ಬೇಕಾದ್ರೆ, ಒಬ್ಬ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಆತರ ಮಾತಾಡ್ತಾರೆ. ಅವ್ರ ಮನೆಗಳಲ್ಲಿ ಹೆಣ್ಮಕ್ಳು ಇರ್ತಾರೆ. ಅವ್ರ ಮನೆ ಹೆಣ್ಮಕ್ಳು ಇವಾಗ ಯಾಕಂದ್ರೆ ಅವ್ರ ಮನೇಲಿ ಗಂಡ ಸತ್ತವ್ರು ಅವ್ರ ತಾಯಿ ಆಗಿರ್ಬೋದು, ಅವ್ರ ತಂಗಿ ಅಕ್ಕ ತಂಗಿ ಯಾರೇ ಆಗಿರ್ಬೋದು, ಅವ್ರ ಬಂದು ಇವಾಗ ಎಲ್ಲಿ ಯಾವುದೇ ಫಂಕ್ಷನ್ಗಳು ಹೋಗಲ್ವಾ, ಅವ್ರು ಯಾವುದೋ ಒಂದು ಶುಭ ಕಾರ್ಯಗಳು ಅಟೆಂಡ್ ಮಾಡಲ್ವಾ, ಇವಾಗ ಅವ್ರ ಮನೇಲಿ ಯಾವುದೇ ಒಂದು ಮದುವೆ ಆಗಲ್ವಾ, ಎಲ್ಲದಕ್ಕೂ ಅವ್ರು ಹೋಗ್ತಾ ಇರ್ತಾನೆ. ಇವಾಗ ಅದನ್ನ ಹಿಡ್ಕೊಂಡು ಇವರು ಆಕ್ಚುಲಿ RCB ಸರ್ ಅವ್ರು ಏನು ಇದೆ ಸರ್. ಇವಾಗ ಆಕ್ಚುಲಿ RCB ಅವ್ರು ಬರ್ತಾರೆ ವರ್ಷಕ್ಕೊಂದ್ಸರಿ, ಎಲ್ಲ ಬರ್ತಾರೆ, ಮ್ಯಾಚ್ ಆಡ್ತಾರೆ, ಹೋಗ್ತಾರೆ. ಅವ್ರು ಪಾಡಿದವರು ಅವ್ರು ಯಾರು ಬಂದು ನಮ್ಮ ಕರ್ನಾಟಕದವ್ರು ಇಲ್ಲ, ನಮ್ಮ ಕರ್ನಾಟಕ ಪ್ಲೇಯರ್ಗಳಿಲ್ಲ. ಆಕ್ಚುಲಿ ಫಸ್ಟ್ ಆಫ್ ಆಲ್ ಅವ್ರನ್ನೆಲ್ಲ ಕೂರಿಸಿದ್ದಾರೆ. ನಮ್ಮ ಇದು ನಾವು RCB ನಾವು ಸಪೋರ್ಟ್ ಮಾಡ್ತೀವಿ. ಬೆಂಗಳೂರು ಹೆಸರು ನಾವು ಸಪೋರ್ಟ್ ಮಾಡ್ತೀವಿ. ಅದನ್ನ ಬಿಟ್ಟು ನಾವು ನಮ್ಮ ಕನ್ನಡ ಸ್ಟಾರ್ಗಳೆಲ್ಲ ಏನು ಅಂದ್ರೆ ನಾವು ಡೈಲಿ ನಿತ್ಯ ನೋಡೋರು. ನಾವು ನಮ್ಮ ಇದ್ರಲ್ಲಿ ಇರೋರು. ನಾವು ಯಾವ್ದೇ ಒಂದು ಸಿನಿಮಾ ಬಂದ್ರೆ ಯಾವ್ದೇ ಒಂದು ಇದು ಬಂದ್ರು ನಾವು ಆಕ್ಚುಲಿ ಬಂದು ನಾವು ಇದು ಮಾಡೋರು. ನಾವು RCB ಮ್ಯಾಚ್ಗೋಸ್ಕರ ನಾವು ಇದು ಮಾಡಿದಾಗ ಸರ್, ನಾವು ಆಕ್ಚುಲಿ ದೊಡ್ಡ ಮನೆ ಕಡೆಯಿಂದ ನಾವು ಏನಿದೆಯೋ ಅದು ಅವ್ರಿಗೆ ಕಿಡಿಗೇಡಿಗಳಿಗೆ ಒಂದು ಇದು ಮಾಡ್ತೀವಿ. ಅದು ನೆಕ್ಸ್ಟ್ ಇನ್ನ ಮುಂದಕ್ಕೆ ಯಾರೇ ಒಬ್ರು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡೋ ರೀತಿ ಮಾತಾಡೋ ತರ ಮಾಡ್ತೀವಿ ಸರ್. ದರ್ಶನ್ ಅಭಿಮಾನಿಗಳು ಯಾವ ದರ್ಶನ್ಗೆ ಅವಮಾನವಾಗಿ ಮಾತಾಡ್ತಾ ಇದ್ದೀರಾ? ಅಶ್ವಿನಿ ಮೇಡಮ್ ಅವರು ದೇವರಂದ್ರ ಮನುಷ್ಯರು, ಪುನೀತ್ ರಾಜ್ಕುಮಾರ್ ಅವರು ದೇವರು ಅಂದ್ರೆ ಅವರು ಪತ್ನಿಯಾಗಿ ಅವ್ರು ಏನೇನು ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಈ ಅಭಿಮಾನಿಗಳು ಸುಮ್ಮನೆ ಗಲಾಟೆ ಬರ್ತಾ ಇದ್ದೀರಾ. ಅವರವರ ಅಪೋಸಿಟ್ ಮಾತಾಡಿ ಅಶ್ವಿನಿ ಮೇಡಮ್ಗೂ ಕೆಟ್ಟ ಹೆಸರು, ಈ ದರ್ಶನ್ಗೂ ಕೆಟ್ಟ ಹೆಸರು, ಇದೆಲ್ಲ ಮಾತಾಡಬೇಡಿ ದಯವಿಟ್ಟು. ಈ RCB ಮ್ಯಾನೇಜ್ಮೆಂಟ್ ದಯವಿಟ್ಟು ಒಳ್ಳೆ ಟೀಮ್ ಮಾಡಿ. ನಾವು 16 ವರ್ಷದಿಂದ ನಾವು ಕಪ್ ನಮ್ದೆ ಅಂತ ಇದೀವಿ. ಅರ್ಥನೇ ಇಲ್ಲ. ಈ ಸಲ ಆದರೂ ಒಳ್ಳೆ ರೀತಿ ಕ್ರಿಕೆಟ್ ಆಡಿ ಕಪ್ನ ದಯವಿಟ್ಟು ನಾವು ಕೆಟ್ಟಾಗಿ ಬೈಬೇಕು, ಏನೂ ಮಾಡೋಕ್ಕಾಗಲ್ಲ. ಒಂದು ಮಾಧ್ಯಮಗಳಲ್ಲಿ ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ದಯವಿಟ್ಟು ಈ ಥರ ಯಾವುದೇ ಹೀರೋಗಳಿಗೆ ಯಾರಿಗೆ ಕೆಟ್ಟ ಮಾತು ಮಾತಾಡೋದು. ಇದು ದೊಡ್ಡ ಮನೆ ಪುನೀತ್ ಅವ್ರ ಮಿಸಸ್ ಬಗ್ಗೆ ಮಾತಾಡಿದ್ದಾರೆ ಬ್ರೋ. ದರ್ಶನ್ ಅವ್ರು ಹೇಳಿದ್ದಾರೆ, ಅವರು ದೊಡ್ಡ ಮನೆನೇ, ಅವ್ರು ಯಾವತ್ತು ಮೇಲೆ ಇರ್ತಾರೆ. ಇವರು ಅಭಿಮಾನಿಗಳಿಂದನೇ ಕೆಟ್ಟ ಹೆಸರು ಬರ್ತಾ ಇರೋದು. ಮಾತಾಡಿ ದಯವಿಟ್ಟು. ನಾವು ಕೂಡ ದರ್ಶನ್ ಅಭಿಮಾನಿನೇ. ಈ ತರ ಯಾವುದೇ ದೊಡ್ಡ ಮನೆ ಅಂತ ಬಂದ್ಮೇಲೆ ದೊಡ್ಡ ಮನೆ ಯಾವತ್ತಿಗೂ ದೊಡ್ಡ ಮನೆನೇ. ಅದಕ್ಕೆ ಒಂದು ಪುನೀತ್ ರಾಜ್ಕುಮಾರ್ ಅಂತ ಒಂದು ಸಾಧನೆ ಮಾಡಿ ಹೋಗಿದ್ದಾರೆ. ಅಂತ ಒಬ್ಬ ವ್ಯಕ್ತಿಗೆ, ಅಂತ ಒಂದು ವಯಸ್ಸಿಗೆ ಈ ತರ ಒಂದು ಮಾತು ಹೇಳೋದು ಅಕ್ಷಮ್ಯ ಅಪರಾಧ. ಇದನ್ನ ಈ ತರನೆಲ್ಲ ಇಲ್ಲೇ ಸ್ಟಾಪ್ ಮಾಡಿ ದಯವಿಟ್ಟು. ನಾನು ಕೂಡ ಒಬ್ಬ ದರ್ಶನ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ದರ್ಶನ್ದಾಗ್ಲಿ ದರ್ಶನ್ ಅವತ್ತು ಕೇಳ್ಕೊಂಡ್ ಬಂದಿದ್ದಾರೆ, ದೊಡ್ಡ ಮನೆನೇ ಅಂತ ಅವತ್ತು ಹೇಳ್ಕೊಂಡ್ ಬಂದಿದ್ದಾರೆ. ಅದನ್ನ ನಾವು ಗೌರವ ತೋರಿಸ್ಬೇಕೆ ಹೊರತು ಈ ತರ ಒಂದು ಅವಮಾನ ಆಗ್ಲಿ ಒಂದು ಹೆಣ್ಮಕ್ಳಿಗೆ ಯಾವುದೇ ರೀತಿ ಮಾಡಬಾರ್ದು. ಈ ಒಂದು RCB ಏನು ಮೊದಲನೇ ಕತೆ ಅಲ್ಲ, ಇದು 16 ವರ್ಷದಿಂದ ಅವ್ರು ಇದೇ ಕಥೆನೇ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಯಾವಾಗ 2016 ಅವ್ರು ಕಪ್ ಗೆಲ್ಬೇಕಿತ್ತು. ಆ ಫೈನಲ್ ಬಂದು ಅಲ್ಲೂ ಸೂರು ಎಡವಿ ಮತ್ತೆ ಇನ್ನೂ ಒಂದು
ಅದೇ ತಪ್ಪನೆ ಮಾಡ್ಕೊಂಡ್ ಬಂದಿದ್ದಾರೆ. ಕಾರಣ ಮೇನ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಯಾಕೆಂದ್ರೆ ಎಂತೆಂಥ ಪ್ಲೇಯರ್ ಇದ್ದಾರೆ RCB ಉಪಯೋಗಿಸ್ಕೊಳಕ್ ಬರ್ತಾ ಇಲ್ಲ. ಕರಣ್ ಶರ್ಮಾ ಇದನ್ನ ಆಡಿಸ್ತಿಲ್ಲ, ಸುಮಾರು ಜನ ಲೋಕಿ ಫರ್ಗ್ಯೂಸನ್ ಆಡಿಸ್ತಿಲ್ಲ. ಏನಕ್ಕೆ ಈ ಒಂದು ಈ ತರ ಮಾತಾಡೋದಕ್ಕೆ ಜನಕ್ಕೆ ದುಡ್ಡು ಕೊಟ್ಟು ಸ್ಟೇಡಿಯಂಗೆ ಹೋಗ್ಬೇಕಾ? ಅದ್ರ ಅವಶ್ಯಕತೆನೇ ಇಲ್ಲ. ಅಭಿಮಾನಿ ಯಾವತ್ತಿದ್ದು RCB ಅಭಿಮಾನಿಗೆ, ನಾನು RCB ಅಭಿಮಾನಿ ಹೇಳ್ತಾ ಇದೀನಿ, ಜನಗಳು ದುಡ್ಡು ಕೊಟ್ಟು ಸ್ಟೇಡಿಯಂ ಬರ್ತಾರೆ, ಅವ್ರಿಗೆ ಅದ್ರ ತಕ್ಕನಾಗ ಬೆಲೆ ಕೊಡಿ. ಅದೊಂದೇ ನಾನು ಕೇಳೋದು. ಅವ್ರ ಸಂತೋಷ ಖಂಡಿತ ತಪ್ಪು. ಇದನ್ನ ಇಲ್ಲೇ ದಯವಿಟ್ಟು ಎಲ್ಲ ಸ್ಟಾಪ್ ಮಾಡ್ಬೇಕು. ಯಾವ ಪುನೀತ್ ಕುಮಾರ್ ಅವ್ರ ಹೆಸರೇ ಒಂದು ನಮ್ಗೆಲ್ಲ ಶಕ್ತಿ. ಅವ್ರ ಒಂದ್ ಹೆಸರು ಕೇಳ್ದಂಗೆ ಒಂದು ಮೈಯೆಲ್ಲ ವೈಬ್ರೇಷನ್ ಶುರು ಆಗುತ್ತೆ. ಆ ತರ ಒಬ್ಬ ಒಂದು ವ್ಯಕ್ತಿಗೆ ಒಂದು ಅವರ ಮಿಸಸ್ ಈ ತರ ಹೇಳಿರೋದು ತುಂಬಾ ಕ್ಷಮ್ಯ ಅಪರಾಧ. ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಸರ್, ಆ ಥರ ಎಲ್ಲ ಮಾತಾಡೋದು ತಪ್ಪು ತುಂಬಾ. ಬಟ್ ಆದ್ರೆ ತಪ್ಪು ಅದ ಮಾತಾಡಿರೋದು. ಬಟ್ ಅಶ್ವಿನಿ ಮೇಡಮ್ ಅವ್ರಿಗೆ ಇವಾಗ ಪುನೀತ್ ಸರ್ ಹೆಂಗೋ ಅವ್ರಿಗೂ ಒಂದು ಮಾನವೀಯತೆ, ಜನಗಳಿಗೆ ಏನೋ ಒಂದು ಸಪೋರ್ಟ್ ಮಾಡಬೇಕು, ಏನೋ ಒಂದು ಇದು, ಏನೋ ಒಂದು ಇವೆಂಟ್ಗೆ ಒಂದು ಫಂಕ್ಷನ್ಗೆ ಬಂದಿದ್ದಾರೆ, ಆ ಥರ ಎಲ್ಲ ಮಾತಾಡೋದು ತಪ್ಪು.